ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾಸಾದವ್ರು ಏನು 50 ವರ್ಷಗಳ ನಂತರ ಆರ್ಟೆಮಿಸ್ 2 ಮಿಷನ್ನ ಮುಖಾಂತರ ಅವರ ಆಸ್ಟ್ರೋನಾಟ್ಗಳನ್ನು ಚಂದ್ರನನ್ನು ಸುತ್ತೋಕೆ ಕಳಿಸಿದ್ರು. ಇದೀಗ 10 ದಿನಗಳ ಕಾಲ ಚಂದ್ರನ ಟ್ರಾವೆಲ್ ಮಾಡಿ ಮತ್ತೆ ಸಕ್ಸಸ್ಫುಲ್ಲಾಗಿ ನಮ್ಮ ಭೂಮಿಗೆ ಲ್ಯಾಂಡ್ ಆಗಿದೆ. ಸೊ ಅದು ಪ್ಯಾರಾಚೂಟ್ ಎಲ್ಲ ಓಪನ್ ಆಗಿ ಲ್ಯಾಂಡ್ ಆಗಿದ್ದೆಲ್ಲ ನೋಡೋಕೆ ಒಂಥರ ಚೆನ್ನಾಗಿತ್ತು. 50 ವರ್ಷಗಳ ನಂತರ ಆಯಿತಾ ಅಪೋಲೋ ಮಿಷನ್ ಆದಮೇಲೆ. ಸೊ ಇದು ಜಸ್ಟ್ ಒಂದು ಟೆಸ್ಟ್ ರೈಡ್ ಅಷ್ಟೇ. ಸೊ ನೆಕ್ಸ್ಟು ಏನು ಆಸ್ಟ್ರೋನಾಟ್ನ ಕಳಿಸ್ತಾರೆ ಅದು ಚಂದ್ರನ ಮೇಲೆ ಲ್ಯಾಂಡ್ ಆಗುವಂಥ ಒಂದು ಮಿಷನ್ ಮೋಸ್ಟ್ಲಿ ಮುಂದಿನ ವರ್ಷನೋ ಅದ್ರ ನೆಕ್ಸ್ಟ್ ವರ್ಷನೋ ಆಗಬಹುದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೇನೆ, ನೋಡೋಣ ನಾಸಾದವ್ರು ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹೈದರಾಬಾದ್ನಲ್ಲಿ ಒಬ್ಬ ವ್ಯಕ್ತಿ 3 ತಿಂಗಳ ಮುಂಚೆ ಅವನ ಸ್ಕೂಟ್ರನ್ನ ಕಳ್ಕೊಂಡಿರ್ತಾನೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಕೂಡ ಮಾಡಿರ್ತಾನೆ. 3 ತಿಂಗಳಾದರೂ ಸಹ ಅವನ ಸ್ಕೂಟ್ರ್ ಸಿಕ್ಕಿರಲ್ಲ. ಆಮೇಲೆ ಒಂದಿನ ಅವನಿಗೊಂದು ನೋಟಿಫಿಕೇಶನ್ ಬರುತ್ತೆ, ಚೆಕ್ ಮಾಡ್ತಾನೆ, ಅವನೇನು ಸ್ಕೂಟ್ರ್ ಕಳೆದೋಗಿರುತ್ತೆ ಅದ್ರದ್ದು ಟ್ರಾಫಿಕ್ ಫೈನು ವಿತ್ ಫೋಟೋ ಬಂದ್ಬಿಟ್ಟಿದೆ ಆಯಿತಾ. ಕಳ್ಳ ಬುದ್ಧಿವಂತ ಅವನ ಬೈಕ್ನ ನಂಬರ್ ಪ್ಲೇಟು ಚೇಂಜ್ ಮಾಡ್ದಂಗೆ ಟ್ರಾಫಿಕ್ ಕ್ಯಾಮ್ರಾಗೆ ಸಿಗಾಕೊಂಬಿಟ್ಟವನೆ. ಸೊ ಆ ಫೋಟೋದಲ್ಲಿ ಅವ್ನ ಫೇಸ್ ಕ್ಲಿಯರಾಗಿ ಕಾಣ್ತಾ ಇದೆ. ಆಮೇಲೆ ಅವನು ಆ ಫೋಟೋ ತೆಗ್ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ, ಏನು ಗುರು ಇದು ಸಿಸ್ಟಮ್ಮು, ಈ ಪೊಲೀಸ್ನವ್ರಿಗೆ ಕಳೆದೋಗಿರೋದು FIR ಆಗಿದೆ. ಸೊ ಈ ಥರ ಒಂದು ಏನು ಫೋಟೋ ತಕ್ಕೊಂತು, ಏನೋ ಟ್ರಾಫಿಕ್ ಫೈನ್ ಬಂತು ಅಂದರೆ ಆಟೋಮೆಟಿಕ್ ಅದು ಟ್ರಿಗರ್ ಮಾಡೋ ಥರ ಒಂದು ನೋಟಿಫಿಕೇಷನ್ ಕೊಡೋ ಥರ ಏನಾದರೂ ಒಂದು ಸಿಸ್ಟಮ್ ಮಾಡೋದಕ್ಕಾಗಲ್ವ. ತುಂಬ ಸಿಂಪಲ್ ಇದೆಲ್ಲ. ಏನಪ್ಪ ನಮ್ಮ ದೇಶದಲ್ಲಿ ಏನೂ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಇದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆದಮೇಲೆ ಇದೀಗ ಈ ಕಳ್ಳನನ್ನು ಹಿಡಿದುಬಿಟ್ಟು ಹೈದರಾಬಾದ್ ಪೊಲೀಸ್ಗಳು ಫೋಟೋನ ಶೇರ್ ಮಾಡಿದ್ದಾರೆ, ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಪ್ರಾಪರಾಗಿ ಆರಾಮಾಗಿ ಮಾಡ್ಬೋದು. ಬಟ್ ಏನಪ್ಪ ನಮ್ಮ ಗೌರ್ಮೆಂಟ್ನವ್ರು ಎಲ್ಲೆಲ್ಲೋ ದುಡ್ಡು ಹಾಕ್ತಾರೆ, ಇದಕ್ಕೊಂದು ಸ್ವಲ್ಪ ದುಡ್ಡು ಹಾಕಿ ಒಂದು ಒಳ್ಳೆ ಸಿಸ್ಟಮನ್ನು, ಒಳ್ಳೆ ಸಾಫ್ಟ್ವೇರ್ನ ಬಿಲ್ಡ್ ಮಾಡಿಬಿಟ್ರೆ ಆಟೋಮೆಟಿಕ್ ಟ್ರಿಗರ್ ಮಾಡಿಬಿಡುತ್ತೆ ಈ ಥರ ಎಲ್ಲ ಡಿಟೆಕ್ಟ್ ಆದಾಗ ಕಳೆದೋಗಿರುವಂಥ ಬೈಕ್ಗಳು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಫೈನಲಿ ವಾಟ್ಸ್ಯಾಪ್ಗೆ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಂಥ ಯೂಸರ್ ನೇಮ್ ಫೀಚರ್ ಬಂದುಬಿಟ್ಟಿದೆ. ಸೊ ನೆಕ್ಸ್ಟಿಂದ ನೀವು ಮೊಬೈಲ್ ನಂಬರ್ ಹಾಕೋ ಅವಶ್ಯಕತೆ ಇಲ್ಲ, ಅಂದರೆ ಬೇರೆಯವರಿಗೆ ಚಾಟ್ ಮಾಡಬೇಕು, ನಂಬರ್ ಕೊಡೋ ಅವಶ್ಯಕತೆ ಇಲ್ಲ, ಯೂಸರ್ ನೇಮ್ ಕೊಟ್ಟರೆ ಸಾಕು ಆಯಿತಾ. ಸೊ ನೆಕ್ಸ್ಟ್ ನಂಬರ್ ಶೇರ್ ಮಾಡೋ ಅವಶ್ಯಕತೆಯೇ ಇಲ್ಲ. ಒಳ್ಳೆಯದು ಒಂದು ರೀತಿ. ಸೊ ಕ್ರೇಜಿ ಗುರು. ಇದು ಆ್ಯಂಡ್ರಾಯ್ಡ್ ಮತ್ತು iOS ಎರಡಕ್ಕೂ ಸಹ ಬಂದಿದೆ. ಬೀಟಾದಲ್ಲಿ ಇರ್ಬೋದು, ನೋಡಿ ಚೆಕ್ ಮಾಡಿ ನೋಡಿ. ನಾರ್ಮಲಿಗೆ ಇನ್ನು ಕೆಲವು ದಿನಗಳಲ್ಲಿ ಬರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟ್ರೈನವರು ಒಂದು ಹೊಸ ರೆಗ್ಯುಲೇಷನ್ಸನ್ನು ಈ ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪನಿಗಳಿಗೆ ತಗೊಂಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಕೂಡ ಒಂದು ಪ್ಲ್ಯಾನ್ನ ರೀಚಾರ್ಜ್ ಮಾಡ್ಕೋತಾ ಇದ್ದೀವಿ ಅಂತ ಅಂದರೆ ಅದರಲ್ಲಿ ಡಾಟಾನೂ ಕೂಡ ಇರುತ್ತೆ, SMS ಕೂಡ ಇರುತ್ತೆ, ಮತ್ತು ಫ್ರೀ ಅನ್ಲಿಮಿಟೆಡ್ ಕಾಲ್ಸ್ ಕೂಡ ಇರುತ್ತೆ. ಸೊ ಈ ಟ್ರೈನವ್ರು ಏನು ಹೊಸ ರೆಗ್ಯುಲೇಷನ್ಸ್ ತರ್ತಾ ಇದ್ದಾರೆ ಅದರಲ್ಲಿ, ಅಲ್ಲ ಗುರು, ನಾವು ಅಂದರೆ ಒಂದು ಏನೋ ರೀಚಾರ್ಜ್ ಮಾಡಿಕೊಂಡ್ರೆ ನಮಗೆ ಫ್ರೀಯಾಗಿ ಡಾಟಾ ಬಂದುಬಿಡುತ್ತೆ. ಬಟ್ ನಾವು ಡಾಟಾನೇ ಯೂಸ್ ಮಾಡಲ್ಲ ಅಂದರೆ ನಾವು ಏನಕ್ಕೆ ಅದಕ್ಕೆ ಪೇ ಮಾಡ್ತಾಯಿದ್ದೀವಿ. ಸೊ ಈ ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪ್ನಿಗಳು ವಿತೌಟ್ ಡಾಟಾ ಒಂದು ಪ್ಲ್ಯಾನ್ನ ತರಬೇಕು. ಬರೀ SMS ಮತ್ತು ಫೋನ್ ಕಾಲ್ ಕೆಲಸ ಮಾಡೋ ರೀತಿ. ಸೊ ಆಗ ನಂಗೆ ಅನ್ನಿಸ್ತಂಗೆ ಸ್ವಲ್ಪ ರೀಚಾರ್ಜ್ ಬೆಲೆ ಕಡಿಮೆ ಆಗಬಹುದೇನೋ. ಅಷ್ಟೊಂದೇನು ಮಾಡೋ ಡೌಟು ಮುಂಚೆ ಇರ್ತಿತ್ತಲ್ಲ, ಈಗಲೂ ಇರ್ಬೋದೇನೋ. ಬರೀ ತಿಂಗಳಿಗೆ 1-2 GB ಡೇಟಾ ಇರುವಂಥ ಪ್ಲ್ಯಾನ್ ಅದೇ ಲೆವೆಲ್ಗೆ ಪ್ರೈಸ್ ಬರ್ಬೋದೇನೋ. ಅಂದರೆ ನಾವೀಗೇನು 3,500 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ, ಈ 1.5-2 GB ಪ್ಲ್ಯಾನಿಗೆ ಮೋಸ್ಟ್ಲಿ ಅದು ಬಂತು ಅಂತ ಅಂದರೆ 1,500 ರೂಪಾಯಿಗೆ ಪ್ಲ್ಯಾನ್ ಸಿಗಬಹುದೇನೋ, ಗೊತ್ತಿಲ್ಲ, ನೋಡೋಣ ಎಷ್ಟಿಡ್ತಾರೆ ಅಂತ. ಸೊ ಎಲ್ಲ ರೆಗ್ಯುಲೇಷನ್ಸು ಈ ಏಪ್ರಿಲ್ ತಿಂಗಳು ಕೊನೆ ಅಷ್ಟರಲ್ಲಿ ಬರ್ಬೋದು ನಂಗೆ ಅನ್ನಿಸ್ತಂಗೆ. ಮಾಡಬೇಕು ಗುರು, ಫುಲ್ ರೆಗ್ಯುಲೇಷನ್ಸ್ ಮಾಡಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ರೇಟ್ ಹಾಕ್ತಾರೆ. ಸಿಮ್ ಆ್ಯಕ್ಟಿವ್ ಆಗಿರಬೇಕು ಅಂದ್ರೆ ರೀಚಾರ್ಜ್ ಮಾಡ್ಕೊಳ್ಳೇಬೇಕು ಅಂತಾರೆ. 1 ತಿಂಗಳು ರೀಚಾರ್ಜ್ ಮಾಡಿಲ್ಲ ಅಂದರೆ ಸಿಮ್ಮನ್ನ ಡಿಆಕ್ಟಿವೇಟ್ ಮಾಡಿಬಿಡ್ತಾರೆ. ಇದೆಲ್ಲ ಮಾಡಬಾರ್ದು ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಎಲಾನ್ ಮಸ್ಕ್ ಇದೀಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ ವಾಟ್ಸ್ಯಾಪು ಸೇಫ್ ಅಲ್ಲ ಅಂತ. ಏನಕ್ಕೆ ಅಂದರೆ ಬುದ್ಧಿವಂತ ಈ ಎಲಾನ್ ಮಸ್ಕ್ ಅವ್ರದ್ದು X ಟ್ವಿಟ್ಟರ್ ಏನಿದೆ, ಸೊ ಅವ್ರದ್ದೇ ಒಂದು ಚಾಟಿಂಗ್ ಅಪ್ಲಿಕೇಶನ್ ತೊಗೊಂಬರ್ತಾ ಇದ್ದಾರೆ. ಅದಕ್ಕೇ ಈ ವಾಟ್ಸಪ್ ಸರಿ ಇಲ್ಲ, ಟ್ರಸ್ಟ್ ಮಾಡೋಕ್ಕಾಗಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆಯಿತಾ. ಏನೋ ಪ್ರೈವಸಿ ಸಿಗಲ್ವಂತೆ ವಾಟ್ಸಪ್ನಲ್ಲಿ, ಏನು ದೊಡ್ಡದಾಗ ಅವರು ತೊಗೊಂಬರುವಂಥ ಎಕ್ಸೆಲ್ ಸಿಕ್ಬಿಡುತ್ತೆ ಅಂತ. ಎಲ್ಲರೂ ಕೂಡ ಅವ್ರ ಮಕ್ಕಳು ಅವರಿಗೆ ಚಂದ ಅಲ್ವಾ, ಹಂಗೆ. ಸೊ ಮೋಸ್ಟ್ಲಿ ಕೆಲವು ದಿನಗಳಲ್ಲಿ X ಅವ್ರದ್ದು ಡೆಡಿಕೇಟೆಡ್ ಚಾಟಿಂಗ್ ಅಪ್ಲಿಕೇಶನ್ ಬರುತ್ತೆ ವಾಟ್ಸಪ್ ರೀತಿಯಲ್ಲೇ.
ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ ವರ್ಷ ಫೋಲ್ಡಬಲ್ ಫೋನ್ನ ಲಾಂಚ್ ಮಾಡುವಂಥದ್ದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ನೆಕ್ಸ್ಟು ಐಫೋನ್ 18 ಸೀರೀಸ್ ಏನು ಲಾಂಚ್ ಆಗುತ್ತೆ ಇನ್ನೊಂದು 6 ತಿಂಗಳಲ್ಲಿ. ಆ ಟೈಮಲ್ಲೇ ಈ ಫೋಲ್ಡ್ ಫೋನ್ ಕೂಡ ಬರ್ಬೋದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಆಯಿತಾ. ಸೊ ನೋಡೋಣ ಆಪಲ್ನವರು ಒಂದು ಫೋಲ್ಡಬಲ್ನ ತರ್ತಾವ್ರೆ ಅಂತ ಅಂದರೆ ಫುಲ್ ಕಂಪ್ಲೀಟ್ ಪರ್ಫೆಕ್ಟ್ ಮಾಡಿ ತಗೊಂಬರ್ಬೋದೇನೋ, ವಿತೌಟ್ ಕ್ರೀಸ್ ಇರಬಹುದೇನೋ ಗೊತ್ತಿಲ್ಲ. ನಾನಂತೂ ಎಕ್ಸೈಟ್ ಆಗಿದ್ದೇನೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಂಡಿಸ್ಕ್ ಅವರು ಒಂದು ಹೊಸ SD ಕಾರ್ಡನ್ನು ಲಾಂಚ್ ಮಾಡಿದ್ದಾರೆ. ಇತ್ತೀಚೆಗಂತೂ ರ್ಯಾಮು ಸ್ಟೋರೇಜ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ SD ಕಾರ್ಡ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಸೊ ಇದು 2 TB UHS 2 SD ಕಾರ್ಡ್ ಆಯ್ತು. 2 TB ಇದು ಯಪ್ಪ ಕ್ರೇಜಿ. ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. 1,85,000 ರೂಪಾಯಿ. ನಂಗೆ ಗೊತ್ತಿಲ್ಲ ಯಾರು ಪುಣ್ಯಾತ್ಮ 1,85,000 ಕೊಟ್ಟು ತಗೊಳ್ಳೋದು ಅಂತ 2 TB SD ಕಾರ್ಡ್ನ. ಯಪ್ಪ ದೇವ್ರೆ, UHS 2. ಸೊ ಅಪ್ ಟು 310 MB/s ರೀಡು, 305 MB/s ರೈಟು. ಏನಂತ ಹೇಳ್ಕೊಳ್ಳುವಂಥ ರೈಟ್ ಸ್ಪೀಡ್ ಏನೂ ಅಲ್ಲ ಆಯಿತಾ. ಇನ್ನೂ ಹೆವಿ ಜಾಸ್ತಿ ಇರುವಂಥದ್ದೆಲ್ಲ ಸಿಗುತ್ತೆ. IP68 ರೇಟಿಂಗ್ ಅಂತೆ. ಅದು ಇಷ್ಟೊಂದೆಲ್ಲ ಯಾಕೆ ಪ್ರೈಸ್ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಟೋರೇಜ್ ಶಾರ್ಟೇಜ್ ಆಗಿರೋದ್ರಿಂದನೇ ಪ್ರೈಸ್ ಕೂಡ ಜಾಸ್ತಿ ಆಗಿರ್ಬೋದು ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಬ್ರ್ಯಾಂಡ್ ಆಗಿರುವಂಥ AI+. ಸೊ ರಿಯಲ್ಮಿ ಏನು CEO ಇದ್ದರು, ಅವರು ರಿಯಲ್ಮಿಯನ್ನು ಬಿಟ್ಟು ಆನರ್ ಜಾಯ್ನ್ ಆಗ್ತಾರೆ. ಆಮೇಲೆ ಆನರ್ನೂ ಬಿಟ್ಟು ಇದೀಗ ಅವ್ರದ್ದೇ AI+ ಅಂತ ಒಂದು ಬ್ರ್ಯಾಂಡನ್ನು ಶುರು ಮಾಡಿ ಫೋನ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಇವ್ರದ್ದು ಸೇಲ್ಸ್ ಎಷ್ಟಾಗ್ತಾ ಇದೆ ಅಂತ. ಸ್ಟಾರ್ಟಿಂಗ್ ಅವ್ರು ಲಾಂಚ್ ಮಾಡಿದ ಫೋನ್ ಅನ್ಬಾಕ್ಸ್ ಮಾಡಿದ್ದೆ. ಇವರು ಒಂದು ಹೊಸ ಫ್ಲಿಪ್ ಫೋನ್ನ ಲಾಂಚ್ ಮಾಡಿದ್ದಾರೆ. 30,000 ರೂಪಾಯಿ ಅಂತ ಗುರು. ಬಟ್ ಅವ್ರದ್ದು ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇದ್ದೆ, ಅದು ಫ್ಲಿಪ್ಕಾರ್ಟ್ ಪೇಜಲ್ಲಿ 50 ಇದೆ. ಬಟ್ ಗೊತ್ತಿಲ್ಲ ಇವ್ರು 30,000 ರೂಪಾಯಿ ಫ್ಲಿಪ್ ಫೋನ್ನ ಲಾಂಚ್ ಮಾಡಿದ್ದಾರೆ ಅಂತ. ಜೊತೆಗೆ ನೋವಾ 2 ಅಲ್ಟ್ರಾ ಅಂತ 2 ನಾರ್ಮಲ್ ಎಂಟ್ರಿ ಲೆವೆಲ್ ಆ್ಯಂಡ್ರಾಯ್ಡ್ ಫೋನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಓಕೆ, ಬೆಲೆ ಓಕೆ, ಬಟ್ ಸರ್ವಿಸ್ ಎಲ್ಲ ಪ್ರಾಪರಾಗಿ ಕೊಟ್ಟರೆ ನಂಗೆ ಅನ್ನಿಸ್ದಂಗೆ ಜನ ಬೆಳೆಸ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರು ಇನ್ಫಿನಿಕ್ಸ್ ನೋಟ್ 60 Pro ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಕಳಿಸಿದ್ದಾರೆ, ನನಗೆ ಬಂದಿದೆ, ಸಕ್ಕತ್ತಾಗಿದೆ. ಪ್ರೈಸ್ ಎಷ್ಟಂತ ಗೊತ್ತಿಲ್ಲ ಆಯಿತಾ. ಇವ್ರೂ ಮೋಸ್ಟ್ಲಿ ಯಾಕೋ ಬೆಲೆ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಬಟ್ ಫೋನ್ ನೋಡೋಕ್ಕೆ ಹೆಂಗಿದೆ ಗೊತ್ತಾ ಗುರು, ಫ್ರಂಟಿಂದ ಐಫೋನ್ ಥರನೇ ಕಾಣುತ್ತೆ. ಫುಲ್ ಯೂನಿಫಾರ್ಮ್ ಬೆಸಲ್ಸು, ಮೆಟಾಲಿಕ್ ಫ್ರೇಮ್ ಎಲ್ಲ ಕೊಟ್ಟವ್ರೆ. ನಂಗೆ ಅನ್ನಿಸ್ದಂಗೆ ಒಂದು 28-30 ಸಾವಿರಕ್ಕೆ ಲಾಂಚ್ ಮಾಡ್ಬೋದೇನೋ. ಪ್ರೊಸೆಸರ್ ಎಲ್ಲ ಸುಮಾರಾಗಿದೆ, ಬಟ್ ಸ್ಟಿಲ್ ಆ ಬಿಲ್ಡು 30,000 ರೂಪಾಯಿ ಒಳಗೆ ಬೇರೆ ಬ್ರ್ಯಾಂಡ್ ಅವರೇ ಈ ಸ್ಪೆಸಿಫಿಕೇಷನ್ ಕೊಟ್ಟು ಲಾಂಚ್ ಮಾಡಿದ್ರು ಒಂದು ಒಳ್ಳೆ ಫೋನ್ ಆಗ್ತಿತ್ತು ಇತ್ತೀಚಿನ ಟ್ರೆಂಡ್ಸನ್ನು ನೋಡಿದ್ರೆ. ಬಟ್ ನೋಡೋಣ ಆಯಿತಾ. ಅದು ನಮಗೆ ಹಿಂದ್ಗಡೆ ಏನು ಮ್ಯಾಟ್ರಿಕ್ಸ್ ಡಿಸ್ಪ್ಲೇ ಬರುತ್ತಲ್ವ, ನಮಗೆ ನಥಿಂಗಲ್ಲ ಅದೇ ಥರ ಡಿಸ್ಪ್ಲೇ ಎಲ್ಲ ಕೊಟ್ಟವ್ರೆ. ನೋಡೋಣ ಒಟ್ಟಿಗೆ ಎಷ್ಟಿಗೆ ಲಾಂಚ್ ಮಾಡ್ತಾರೆ ಅಂತ. ಎಕ್ಸೈಟ್ ಆಗಿದ್ದೀನಿ ಆ ಫೋನ್ಗೆ. ಬಟ್ ಇತ್ತೀಚಿನ ಪ್ರೈಸೆಲ್ಲ ನೋಡ್ಬಿಟ್ರೆ ಬೇಜಾರಾಗುತ್ತೆ, ಯಾಕೆ ಗುರು ಇಷ್ಟೊಂದು ಜಾಸ್ತಿ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು ವಿವೋ X300 FE ಫೋನ್ನ ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ಬೋದು. ಒಂದು ಒಳ್ಳೆ ಕ್ಯಾಮ್ರಾ ಇರುತ್ತೆ ಯೂಶ್ವಲಿ ವಿವೋ X ಸೀರೀಸಲ್ಲಿ. ಸೊ X300 FE ನಂಗೆ ಅನ್ನಿಸ್ದಂಗೆ ಒಂದು 60,000 65-70,000 ಅಂದ್ಕೊಳ್ಳಿ ಆಯ್ತು. 60,000 ಅಂದ್ಕೊಳ್ಳಿ ಅಟ್ಲೀಸ್ಟ್. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ FE ಅಂದರೆ ಯೂಶ್ವಲಿ ಕಡಿಮೆಗೆ ಲಾಂಚ್ ಆಗಬೇಕು, ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ಇದರ ಜೊತೆಗೆ ವಿವೋದು T5 Pro ಅಂತ ಒಂದು ಹೊಸ ಫೋನ್ ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರ್ ಅಂತೆ. 9,000 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆಲ್ಲ ಬರುತ್ತಂತೆ ಈ ಫೋನು. ಸೊ ನಂಗೆ ಅನ್ನಿಸ್ದಂಗೆ ಇದು ಬಂತು ಅಂದರೆ, ಈಗ ನೋಡಿ ವಿವೋ T5X 20ಕ್ಕೆ ಮಾಡವ್ರೆ. ಇದು ಬಂತು ಅಂದರೆ ಮೋಸ್ಟ್ಲಿ ಒಂದು 30ಕ್ಕೆ ಮಾಡ್ಬೋದೇನೋ, 30,000ಕ್ಕೆ ಲಾಂಚ್ ಮಾಡ್ಬೋದೇನೋ. ಸೊ ನೋಡೋಣ. ಪ್ಲಾಸ್ಟಿಕ್ ಫ್ರೇಮ್ ಎಲ್ಲ ಇದೆ, 30,000 ಬೆಲೆ ಜಾಸ್ತಿ ಆಗುತ್ತೇನೋ. ಇನ್ಫಿನಿಕ್ಸ್ ಅವ್ರು ಸೇಮ್ ಪ್ರೊಸೆಸರ್ನೇ ಅಂಡರ್ 30ಗೆ ಲಾಂಚ್ ಮಾಡ್ತಾವ್ರೆ. ಇವ್ರು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರೆ ಒಳ್ಳೆಯದು, ಬಟ್ ಅದ್ರಲ್ಲಿ ಮೆಟಾಲಿಕ್ ಫ್ರೇಮ್ ಎಲ್ಲ ಇದೆ ಗುರು, ಏನೋಪ್ಪ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ನಥಿಂಗ್ ಅವರು CMF ಫೋನ್ 3 Proನ ಲಾಂಚ್ ಮಾಡ್ಬೋದು. ಅದ್ರದ್ದು ಕೆಲವೊಂದು ಲೀಕ್ಸ್ ಎಲ್ಲ ಬರ್ತದೆ. ಪ್ರೀವಿಯಸ್ ಜನ್ರೇಷನ್ ಥರನೇ ಇದೆ ಒಂಥರ ಫೋನು. ಸೊ ಇಂಟರ್ನಲ್ ಮೆಟಲ್ ಫ್ರೇಮೆಲ್ಲ ಇರುತ್ತಂತೆ ಒಟ್ಟಿನಲ್ಲಿ ಇದರಲ್ಲಿ. ಸೊ ಪ್ರೊಸೆಸರ್ ಎಲ್ಲ ಒಂದು ಲೆವೆಲಿಗೆ ಪವರ್ಫುಲ್ ಆಗಿದೆ. ಸ್ಪೆಸಿಫಿಕೇಷನ್ಸ್ ಓಕೆ ಇದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಮೋಸ್ಟ್ಲಿ ಒಂದು 30ಕ್ಕೆ ಲಾಂಚ್ ಮಾಡ್ಬೋದು, 25-30ಕ್ಕೆ. ಇನ್ಮೇಲೆ ನೀವು ತಲೆನೇ ಕೆಡ್ಸ್ಕೊಂಬಿಡಿ, ಎಲ್ಲ ಫೋನ ಮಿನಿಮಮ್ 20,000 ರೂಪಾಯಿ ಕಡಿಮೆಗೆ ಯಾವ ಫೋನು ಸಿಗೋಲ್ಲ. ಈ ವರ್ಷದ ಕೊನೆಯಷ್ಟರಲ್ಲಿ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಕಷ್ಟ ಇದೆ, ತುಂಬ ಕಷ್ಟ ಇದೆ. ಯಪ್ಪ ಲ್ಯಾಪ್ಟಾಪ್ ಪ್ರೈಸ್ ಹೋಗಿ ಮೇಲೋಯ್ತು, PC ಪ್ರೈಸ್ ಹೋಗಿ ಮೇಲೋಯ್ತು, ರ್ಯಾಮು ಸ್ಟೋರೇಜ್ ಎಲ್ಲ ಮೇಲೆ, ಫೋನ್ಗಳ ಪ್ರೈಸು ಮೇಲೆ.
ಅಲ್ಲ ಜನಗಳು ತಗೋಬೇಕಾ ಬೇಡವಾ, ಏನಪ್ಪ ಕಷ್ಟ ಇದೆ ಜೀವನ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.